ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಒಂದ್ ಕಡೆ ಟಿಬಿ ಡ್ಯಾಂನಲ್ಲಿ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿ ಸಾವಿರ ಕ್ಯೂಸೆಕ್ ನೀರು ಹರಿತಾ ಇದೆ. ಮತ್ತೊಂದು ಕಡೆ ಪೈಪ್ ಒಡೆದು ಹಾನಿ ಆಗ್ತಾ ಇದೆ. ಪೈಪ್ ಲೈನ್ ಒಡೆದು ಆಗಸದ ಎತ್ತರಕ್ಕೆ ನೀರು ಚಿಮ್ಮಿರುವಂತಹ ಘಟನೆ. 57 ಕೆರೆ ಏತ ನೀರಾವರಿ ಯೋಜನೆ ಮತ್ತೆ ಕಳಪೆ ಮಟ್ಟದಿಂದ ಕೂಡಿದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ದಾವಣಗೆರೆ ಜಿಲ್ಲೆ ಹರಿಹರದ ದೀಟೂರು ಬಳಿ ಪೈಪ್ ಒಡೆದು ನೀರು ಪೋಲಾಗ್ತಾ ಇದೆ. 57 ಕೆರೆಗಳಿಗೆ ನೀರು ತುಂಬಿಸುವಂತಹ ಏತ ನೀರಾವರಿ ಯೋಜನೆ. ಆ ಯೋಜನೆಯ ಪೈಪ್ ಒಡೆದು ಯಾವ ಮಟ್ಟಿಗೆ ಅಲ್ಲಿ ನೀರು ಚಿಮ್ತಾ ಇದೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆಗಸದೆತ್ತರಕ್ಕೆ ನೀರು ಚಿಮ್ತಾ ಇರೋದು. ನಿನ್ನೆ ರಾತ್ರಿ ಪೈಪ್ ಒಡೆದು ಈ ರೀತಿ ನೀರು ಚಿಮ್ಮಿದೆ. ಆಗಸದೆತ್ತರಕ್ಕೆ ಸುಮಾರು 60 ಅಡಿಗಳಷ್ಟು ನೀರು ಚಿಮ್ತಾ ಇರೋದು ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. 3-4 ತಿಂಗಳಿಂದ ಇದೇ ಸ್ಥಳದಲ್ಲಿ ಪೈಪ್ ಹೊಡಿತಾ ಇರೋದು. ಇಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿಯಾಗಿದೆ ಅಂತ ಅಲ್ಲಿನ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಸಲಿಗೆ ಈ ಯೋಜನೆ ಯಾವುದು ಅಂತಂದ್ರೆ 57 ಕೆರೆಗಳಿಗೆ ನೀರನ್ನು ತುಂಬಿಸುವಂತ ಏತ ನೀರಾವರಿ ಯೋಜನೆಯ ಪೈಪ್ ಲೈನ್ ಈಗ ಪದೇ ಒಡೆದೋಗ್ತಾ ಇರೋದು, ಈ ರೀತಿ ನೀರು ವೇಸ್ಟ್ ಆಗ್ತಾ ಇರೋದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸತತ 3 ಗಂಟೆಗಳ ಕಾಲ ಇದೇ ರೀತಿ ನೀರು ವ್ಯರ್ಥವಾಗಿದೆ. ಅನೇಕ ಕಡೆ ಪೈಪ್ ಒಡಿತಾನೇ ಇವೆ. ಏತ ನೀರಾವರಿ ಯೋಜನೆ ಕಂಪ್ಲೀಟ್ಲಿ ಕಳಪೆ ಕಾಮಗಾರಿಯಿಂದ ಕೂಡಿತ್ತು ಅನ್ನೋದು ಅಲ್ಲಿನ ಜನರ ಆಕ್ರೋಶದ ನುಡಿಗಳಾಗಿದೆ. ಟಿಬಿ ಡ್ಯಾಂನಲ್ಲಿ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮೊದಲು ಸುದ್ದಿಯನ್ನ ಪ್ರಸಾರ ಮಾಡಿದ್ದು ಮತ್ತು ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ನಮ್ಮ ವರದಿಗೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕೂಡಲೇ ಈಗ ಹೈ ವೋಲ್ಟೇಜ್ ಮೀಟಿಂಗ್ಗೆ ಈಗ ಹೊಸಪೇಟೆ ಸಾಕ್ಷಿ ಆಗ್ತಾ ಇದೆ. ತುರ್ತು ಸಭೆಯನ್ನ ಕರೆದಿದ್ದಾರೆ ಜಲಸಂಪನ್ಮೂಲ ಸಚಿವ ಡಿ.ಕೆ. ಶಿವಕುಮಾರ್. ಮಧ್ಯಾಹ್ನ ಹೊಸಪೇಟೆಯ ಗೆಸ್ಟ್ ಹೌಸ್ನಲ್ಲಿ ಸಭೆಯನ್ನ ನಡೆಸಲಿಕ್ಕಿದ್ದಾರೆ ಜಲಸಂಪನ್ಮೂಲ ಸಚಿವರು. ಬಳ್ಳಾರಿ, ವಿಜಯನಗರ, ಕೊಪ್ಪಳ ಜಿಲ್ಲೆಯ ಶಾಸಕರು, ಸಂಸದರೊಂದಿಗೆ ಡಿ.ಕೆ. ಶಿವಕುಮಾರ್ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಟಿಬಿ ಡ್ಯಾಂ ವೀಕ್ಷಣೆಯ ಬಳಿಕ ತುರ್ತು ಸಭೆಯನ್ನ ಡಿ.ಕೆ. ಶಿವಕುಮಾರ್ ನಡೆಸಲಿಕ್ಕಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ಟಿಬಿ ಡ್ಯಾಂಗೆ ಡಿ.ಕೆ. ಶಿವಕುಮಾರ್ ಬರ್ತಾರೆ. ಡ್ಯಾಮ್ ಅನ್ನ ವೀಕ್ಷಣೆ ಮಾಡಿದ ನಂತರ ಹೊಸಪೇಟೆಯ ಗೆಸ್ಟ್ ಹೌಸ್ನಲ್ಲಿ ಸಭೆ ಕೂಡ ಕರೆದಿದ್ದಾರೆ. ಈ ಸಭೆ ಈ ಸಂದರ್ಭದಲ್ಲಿ ಬಹಳ ಮಹತ್ವನ ಪಡೆದುಕೊಳ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ 12:30ಕ್ಕೆ ನೇರವಾಗಿ ಟಿಬಿ ಡ್ಯಾಮ್ಗೆ ಬರ್ತಾರೆ. ಡ್ಯಾಮ್ ವೀಕ್ಷಣೆ ಮಾಡ್ತಾರೆ. ಅಲ್ಲಿ ಚೈನ್ ಲಿಂಕ್ ಎಲ್ಲಿ ಕಟ್ ಆಗಿದೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಈಗ ಔಟ್ಫ್ಲೋ ಎಷ್ಟಿದೆ, ಇನ್ನೂ ಎಷ್ಟು ನೀರು ಕಡಿಮೆ ಆದರೆ ಈ ಅವಾಂತರ ತಪ್ಪುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಡಿ.ಕೆ. ಶಿವಕುಮಾರ್ ಅವರಿಂದ ಆಗುತ್ತೆ. 70 ವರ್ಷಗಳ ಇತಿಹಾಸದಲ್ಲಿ ಈ ರೀತಿ ಆಗಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಅಂದರೆ ಚೈನ್ ಲಿಂಕ್ ಕಟ್ ಆಗೋದಾಗ್ಲಿ, ಮತ್ತೊಂದು ಅವಾಂತರ ಆಗಿಲ್ಲ. ಆದ್ರೆ ಈಗ ಯಾಕೆ ಈ ರೀತಿ ಆಯ್ತು, ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನುವಂಥ ಪ್ರಶ್ನೆ. ಟಿಬಿ ಡ್ಯಾಮ್ನ 19ನೇ ಗೇಟ್ನಲ್ಲಿ ಚೈನ್ ಕಟ್ ಆಗಿರೋದು, ಚೈನ್ ತುಂಡಾದ ನಿರ್ದಿಷ್ಟ ಜಾಗದ ವಿಡಿಯೋ. ನೋಡಿ, ಆ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಗೇಟ್ ನಂಬರ್ 19 ಚೈನ್ ಲಿಂಕ್ ಕಟ್ ಆಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಬರೋಬ್ಬರಿ 48 ಟನ್ ತೂಕದ ಕ್ರಸ್ಟ್ ಗೇಟ್, 60 ಅಡಿ ಎತ್ತರ, 20 ಅಡಿ ಅಗಲದ ಗೇಟ್. ಇದು ತಲಾ 12 ಅಡಿ ಅಗಲದ 5 ಗೇಟ್ ಅನ್ನ ಜೋಡಿಸಿ ನಿರ್ಮಾಣ ಮಾಡಿರುವಂತ ಕ್ರಸ್ಟ್ ಗೇಟ್. ಈ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಹೊರ ಹರಿವು ಎಷ್ಟು ಹೆಚ್ಚಳವಾಗಿದೆ, ನದಿಗೆ ಎಷ್ಟು ನೀರನ್ನು ಈಗಾಗಲೇ ಬಿಡಲಾಗ್ತಾ ಇದೆ, ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ.
ಯಾವ ರೀತಿ ಕಟ್ ಆಗಿದೆ, ಅಲ್ಲಿ ಚೈನ್ ಲಿಂಕ್ ಕಟ್ ಆಗಿರುವಂತಹದ್ದು. ಮತ್ತೊಂದು ಕಡೆ ಈಗಾಗಲೇ ಅಧಿಕಾರಿಗಳು ಹೇಳ್ತಾ ಇದ್ದದ್ದು ಆಸುಪಾಸು 1 ಲಕ್ಷ ಕ್ಯೂಸೆಕ್ ನೀರು ಬಿಡಲಾಗಿರೋದು ಅಂತ. ಇನ್ನು 20 ಫೀಟ್ ನೀರು ಕಡಿಮೆ ಆಗಬೇಕು. ಆ ಗೇಜನ್ನು ಕ್ರಾಸ್ ಆದಾಗ ಇಲ್ಲಿ ಫೋರ್ಸ್ ಕಡಿಮೆ ಆಗುತ್ತೆ, ಅವಾಂತರದಿಂದ ನಾವು ಪಾರಾಗ್ತೀವಿ ಅಂತ. ಆದರೆ ಇನ್ನೂ ಆ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ರೆ ಯಾವ ರೀತಿ ನೀರು ಹೊರಹರಿವು ಹೆಚ್ಚಾಗಿದೆ, ಅಲ್ಲಿ ಯಾವ ರೀತಿಯ ಸಮಸ್ಯೆ ಆಗಿದೆ ಅನ್ನೋದನ್ನ ಆ ಚೈನ್ ಕಟ್ ಆಗಿರುವಂಥ ಗೇಟ್ನ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಕಳಿಸಿದ್ದೀವಿ ನಾವು ಕೆಳಗಡೆ ಕಂಪ್ಲೀಟ್ ಡೌನ್ ಸ್ಟ್ರೀಮಲ್ಲಿ ಎಲ್ಲರೂ ಕೂಡ ಎಲ್ಲ ಗೇಟು ಈಗಾಗಲೇ ಓಪನ್ ಆಗಿದೆ. ಎಲ್ಲರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಡೌನ್ ಸ್ಟ್ರೀಮಲ್ಲಿ ಭಾಳ ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು ಅಂತೇಳಿ ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವ್ರ ಒಂದು ಒಪಿನಿಯನ್ ಏನಿದೆ ಅಂತಂದರೆ ನೀರು ಓಪನ್ ಮಾಡದೆ ನಾವು ಅದನ್ನು ರಿಪೇರಿ ಮಾಡೋಕ್ಕಾಗೋದಿಲ್ಲ ಅಂತ. ಬಟ್ ಎಕ್ಸ್ಪರ್ಟ್ಸ್ ಕಮಿಟಿ ಏನು ಹೇಳ್ತಾರೆ ಅಂದ್ಬಿಟ್ಟು ಅಲ್ಟಿಮೇಟ್ಲಿ ಫೈನಲ್ ನಾವು ನೋಡಬೇಕಾಗಿದೆ. ಡ್ಯಾಮ್ ಇಂಪಾರ್ಟೆಂಟು. ಸೊ ಆ ದೃಷ್ಟಿಯಿಂದ ಎಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇದ್ದೀವಿ. ಅದನ್ನು ಯಾವ ರೀತಿ ನೀರು ಇಟ್ಕೊಂಡು ರಿಪೇರಿ ಮಾಡ್ಬೋದು ಅನ್ನೋದು ಕೂಡ ಅವರೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಟ್ಟೊಳಗೆ ಎಲ್ಲ ಗೇಟ್ಸು ಕೂಡ ಈ ಸದ್ಯಕ್ಕೆ ಓಪನ್ ಆಗಿದೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಚೈನ್ ಲಿಂಕ್ ಕಟ್ ಆಗಿರುವಂಥದ್ದು ಎಷ್ಟೆಲ್ಲ ಪರಿಣಾಮಗಳಿಗೆ ಕಾರಣ ಆಗ್ತಾ ಇದೆ? ಪರಿಣಾಮದ ಅರಿವು ಈಗ ಸದ್ಯಕ್ಕೆ ಅಧಿಕಾರಿಗಳಿಗೆ ಇದೆಯಾ? ಮೀಟಿಂಗ್ ಮಾಡಿದ್ರೆ ಆಗಲಿಲ್ಲ, ನಾವು ಹೇಳ್ತಾ ಇದ್ರಿ ಬೆಳಿಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯ ಘಟನೆ ಆಯಿತು, ನೀರಿಲ್ಲದ ಸಂದರ್ಭದಲ್ಲಿ ಇವರು ಮುತುವರ್ಜಿಯನ್ನು ವಹಿಸಿದ್ರೆ ಇವತ್ತು ಈ ರೀತಿಯ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ. ಈಗೇನ್ ಮಾಡ್ತಿದ್ದಾರೆ ಅಂತ? ಖಂಡಿತವಾಗ್ಲು ಶ್ರೀಪಾದ್, ಇದನ್ನ ಮತ್ತೊಮ್ಮೆ ಒತ್ತಿ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳೋದಾದ್ರೆ, ಈಗ ವಿಜಯನಗರ ಮತ್ತು ಬಳ್ಳಾರಿಯ ಸಂಸದರು ಬಂದು ಕೂಡ ಅವ್ರನ್ನ ಕೇಳಿದ್ದಾರೆ. ಆದ್ರೆ ಅವ್ರು ಹೇಳಿರ್ತಕ್ಕಂಥ ಉತ್ತರ ಏನು ಅಂತ ಹೇಳಿದ್ರೆ, ಸರ್ ನಾವು 75% ನಾವು ಅದನ್ನ ರಿಪೇರಿಗಳನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅದಕ್ಕೆ ಅನುದಾನದ ಕೊರತೆನೋ ಏನು ಅಂತಕ್ಕಂಥದ್ದು ಈಗಷ್ಟೇ ಇನ್ನು ಗೊತ್ತಾಗ್ಬೇಕಾಗಿದೆ. DCM DK ಶಿವಕುಮಾರ್ ಅವರು 12ವರೆಗೆ ಬಂದು ಹೊಸಪೇಟೆಯ ವೈಕುಂಠ ಅತಿಥಿ ಗೃಹದಲ್ಲಿ ಒಂದು ಸಭೆಯನ್ನು ಕೂಡ ಮಾಡ್ಲಿಕ್ಕಿದ್ದಾರೆ. ಈಗಾಗಲೇ ಏನು ಸಂಸದರಾದಂತ ತುಕಾರಾಮ್ ಅವರು ಬಂದು ಡ್ಯಾಮ್ ಅನ್ನ ವೀಕ್ಷಣೆ ಮಾಡಿ ಅಧಿಕಾರಿಗಳ ಹತ್ರ ಮಾಹಿತಿಯನ್ನ ಪಡಿತಿದ್ದಾರೆ. ಸಂಬಂಧಪಟ್ಟಂತಹ ಎಲ್ಲ 3-4 ಜಿಲ್ಲೆಯ ಜಿಲ್ಲಾಧಿಕಾರಿ